ನಮಸ್ಕಾರ. ಕರ್ನಾಟಕ ಪೊಲೀಸ್ ಇಲಾಖೆ ಸೇರ್ಬೇಕು ಅಂತ ಕನ್ಸ್ ಕಾಣ್ತಾ ಇರೋರಿಗೆ ಇಲ್ಲೊಂದು ಬೊಂಬಾಟ್ ಸುದ್ದಿ. ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 57,640 ಹೊಸ ಹುದ್ದೆಗಳ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೌದು, ಇದು ರಾಜ್ಯದ ಉದ್ಯೋಗಾಕಾಂಕ್ಷಿಗಳಿಗೆ ನಿಜಕ್ಕೂ ಒಂದು ಅದ್ಭುತ ಅವಕಾಶ. ಈ ಸಂಖ್ಯೆಯನ್ನ ಸರಿಯಾಗಿ ಗಮನಿಸಿ. 5,764. ಇದು ಸುಮ್ನೆ ಒಂದು ನಂಬರ್ ಅಷ್ಟೇ ಅಲ್ಲ, ಬದಲಿಗೆ ಸಾವಿರಾರು ಜನರ ಕನಸು ನನಸಾಗೋಕೆ ಸಿಕ್ಕಿರೋ ಒಂದು ದೊಡ್ಡ ಅವಕಾಶ. ಈ ನೇಮಕಾತಿಯಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಕೂಡ ಬಲಗೊಳ್ಳುತ್ತೆ, ಜೊತೆಗೆ ಅರ್ಹರಿಗೆ ಒಂದು ಭದ್ರವಾದ ಕೆರಿಯರ್ ಕೂಡ ಸಿಗುತ್ತೆ. ನೋಡಿ, ನಾವು ಹೇಳ್ತಾ ಇರೋದು ಯಾವುದೋ ಊಹಾಪೋಹದ ಸುದ್ದಿಯಲ್ಲ. ಇದು ಸರ್ಕಾರದಿಂದ ಬಂದಿರೋ ಅಫಿಷಿಯಲ್ ಆರ್ಡರ್ ಕಾಪಿ. ಇದರಲ್ಲಿ ಸ್ಪಷ್ಟವಾಗಿ 1650 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು 4114 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅನುಮೋದನೆ ನೀಡಲಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದೊಂದು 100ಕ್ಕೆ 100 ಪಕ್ಕಾ ನ್ಯೂಸ್. ಸರಿ, ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಈ ನೇಮಕಾತಿಯ ಪ್ರಮುಖ ಅಂಶಗಳು, ಸಿಪಿಸಿ ಮತ್ತೆ ಎಪಿಸಿ ಹುದ್ದೆಗಳ ವಿಂಗಡಣೆ, ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಬಂದಿವೆ ಮತ್ತು ಕೊನೆಗೆ ಈ ಅವಕಾಶದ ಮಹತ್ವ ಏನು ಅನ್ನೋದನ್ನ ವಿವರವಾಗಿ ನೋಡೋಣ. ಮೊದಲನೇದಾಗಿ ಈ 5,764 ಪೋಸ್ಟ್ಗಳನ್ನ ಹೇಗೆಲ್ಲ ಡಿವೈಡ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ಮುಖ್ಯವಾಗಿ 2 ತರಹದ ಹುದ್ದೆಗಳಿವೆ. ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಸಿಪಿಸಿ, ಇನ್ನೊಂದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಎಪಿಸಿ. ಹಾಗಾದ್ರೆ ಈ ಸಿಪಿಸಿ ಮತ್ತೆ ಎಪಿಸಿ ಅಂದ್ರೆ ಏನ್ ವ್ಯತ್ಯಾಸ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಸಿಪಿಸಿ ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಇವರು ಹೆಚ್ಚಾಗಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲಸ ಮಾಡ್ತಾರೆ. ಲಾ ಅಂಡ್ ಆರ್ಡರ್ ನೋಡ್ಕೊಳ್ಳೋದು, ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡೋದು ಇವರ ಮೇನ್ ಡ್ಯೂಟಿ. ಆದ್ರೆ ಎಪಿಸಿ ಅಂದ್ರೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್. ಇವರು ಹೆಚ್ಚಾಗಿ ಬಂದೋಬಸ್ತ್ ಡ್ಯೂಟಿ, ಸೆಕ್ಯೂರಿಟಿ ಕೆಲಸ ಮತ್ತು ರಿಸರ್ವ್ ಫೋರ್ಸ್ನಲ್ಲಿ ಇರ್ತಾರೆ. ಈಗ ಸಿಪಿಸಿ ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ ಬರೋಬ್ಬರಿ 4,114 ಹುದ್ದೆಗಳು. ಇದೊಂದು ದೊಡ್ಡ ಸಂಖ್ಯೆ. ಅಂದ್ರೆ ರಾಜ್ಯದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಮತ್ತು ನಗರಗಳಲ್ಲೂ ಉದ್ಯೋಗಾವಕಾಶಗಳು ತೆರೆದುಕೊಂಡಿವೆ. ಇನ್ನು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಎಪಿಸಿ ವಿಭಾಗಕ್ಕೆ ಬಂದ್ರೆ ಇಲ್ಲಿ ಕೂಡ ಕಮ್ಮಿ ಏನಿಲ್ಲ. ಒಟ್ಟು 1,650 ಹುದ್ದೆಗಳಿವೆ. ಈ ಹುದ್ದೆಗಳು ರಾಜ್ಯದ ಬೇರೆ ಬೇರೆ ಸಶಸ್ತ್ರ ಮೀಸಲು ಪೊಲೀಸ್ ಬೆಟಾಲಿಯನ್ಗಳಲ್ಲಿ ಲಭ್ಯ ಇರುತ್ತೆ. ಸರಿ, ಈಗ ಆ 4,114 ಸಿಪಿಸಿ ಹುದ್ದೆಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಇದೆ ಅಂತ ಡೀಟೇಲ್ ಆಗಿ ನೋಡೋಣ. ಇದರಿಂದ ಅಪ್ಲೈ ಮಾಡದೆ ಒಳ್ಳೇದು ಅಂತ ಡಿಸೈಡ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ? ಅಬ್ಬಬ್ಬಾ, ಸಿಪಿಸಿ ಪೋಸ್ಟ್ಗಳ ಲಿಸ್ಟ್ ನೋಡಿದ್ರೆ ಬೆಂಗಳೂರು ನಗರದಲ್ಲೇ ಸಿಂಹಪಾಲು. ಬರೋಬ್ಬರಿ 2,295 ಪೋಸ್ಟ್ಗಳು. ಯೋಚನೆ ಮಾಡಿ, ಅರ್ಧಕ್ಕಿಂತ ಹೆಚ್ಚು ಹುದ್ದೆಗಳು ಇಲ್ಲೇ ಇವೆ. ಇದಾದ್ಮೇಲೆ ಕಲಬುರಗಿ ಮತ್ತು ಮೈಸೂರು ನಗರಗಳಲ್ಲಿ ತಲಾ 125 ಹುದ್ದೆಗಳಿವೆ. ಮುಂದೆ ನೋಡೋದಾದ್ರೆ ಮಂಡ್ಯ ಜಿಲ್ಲೆಯಲ್ಲೂ ಕಮ್ಮಿ ಇಲ್ಲ. ಇಲ್ಲೂ ಕೂಡ 100 ಸಿಪಿಸಿ ಹುದ್ದೆಗಳಿವೆ. ಹಾಗೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಕೂಡ 100 ಸಿಪಿಸಿ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ 85 ಹುದ್ದೆಗಳಿವೆ. ನೋಡಿ, ಇವು ಕೆಲವೊಂದು ಉದಾಹರಣೆಗಳು ಅಷ್ಟೇ. ಪೂರ್ತಿ ಲಿಸ್ಟ್ಗಾಗಿ ಅಫಿಷಿಯಲ್ ನೋಟಿಫಿಕೇಶನ್ ಚೆಕ್ ಮಾಡೋದು ಬೆಸ್ಟ್. ಓಕೆ, ಸಿಪಿಸಿ ಆಯ್ತು. ಈಗ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಎಪಿಸಿ ಹುದ್ದೆಗಳ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲೂ ಅಷ್ಟೇ ಬೆಂಗಳೂರೇ ಟಾಪ್. ಎಪಿಸಿ ವಿಭಾಗದಲ್ಲಿ ಬೆಂಗಳೂರು ನಗರ 1ರಲ್ಲೇ 1,016 ಹುದ್ದೆಗಳಿವೆ. ಇದು ಸಣ್ಣ ಸಂಖ್ಯೆ ಅಲ್ಲ. ಇದಾದ್ರೆ ವಿಜಯನಗರದಲ್ಲಿ 100, ಶಿವಮೊಗ್ಗದಲ್ಲಿ 60 ಪೋಸ್ಟ್ಗಳಿವೆ. ಹಾಗೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಗೆ 45 ಎಪಿಸಿ ಹುದ್ದೆಗಳನ್ನ ಹಂಚಿಕೆ ಮಾಡಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯಲ್ಲೂ ಅಷ್ಟೇ 45 ಎಪಿಸಿ ಹುದ್ದೆಗಳು ಖಾಲಿ ಇವೆ. ಸೊ ನೋಡಿದ್ರಲ್ಲ, ರಾಜ್ಯದ ಬೇರೆ ಬೇರೆ ಕಡೆ ಅವಕಾಶಗಳು ಹಂಚೋಗಿವೆ. ಸರಿ, ಇಷ್ಟೆಲ್ಲ ನಂಬರ್ಸ್ ನೋಡಿದ್ವಿ, ಡೀಟೇಲ್ಸ್ ತಿಳ್ಕೊಂಡ್ವಿ. ಈಗ ಈ ನೇಮಕಾತಿಯ ಮಹತ್ವ ಏನು, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಸೊ ಒಂದ್ಸಲ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋದಾದ್ರೆ, ಒಟ್ಟು 5,764 ಕಾನ್ಸ್ಟೇಬಲ್ ಹುದ್ದೆಗಳು. ಅದರಲ್ಲಿ 4,114 ಸಿವಿಲ್ ಪೊಲೀಸ್ ಮತ್ತೆ 1,650 ಸಶಸ್ತ್ರ ಪೊಲೀಸ್ ಹುದ್ದೆಗಳು. ಇಡೀ ರಾಜ್ಯಾದ್ಯಂತ ಈ ಅವಕಾಶಗಳಿವೆ. ಮುಖ್ಯವಾಗಿ ಇದಕ್ಕೆ ಸರ್ಕಾರದ ಅಪ್ರೂವಲ್ ಸಿಕ್ಕಿದೆ. ಅಂದ್ರೆ ಇದು ನೇರ ನೇಮಕಾತಿ. ಖಂಡಿತವಾಗ್ಲೂ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಆ ಖಾಕಿ ಯೂನಿಫಾರ್ಮ್ ಹಾಕಿ ಸಮಾಜ ಸೇವೆ ಮಾಡ್ಬೇಕು ಅನ್ನೋ ಕನ್ಸಿರೋರಿಗೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ಹಾಗಾದ್ರೆ ಇನ್ನೇನ್ ಯೋಚನೆ ಮಾಡ್ತಿದ್ದೀರಾ? ಇವತ್ತಿಂದಲೇ ತಯಾರಿ ಶುರು ಮಾಡಿ. ಈ ದೊಡ್ಡ